ಲೆಕ್ಕಕ್ಕೆ ಸಿಕ್ಕಿರುವುದು 211 ಮಾತ್ರ. ಇಲ್ಲಿ 211 ಲಕ್ಷ ಮೃತ ಫಲಾನುಭವಿಗಳು ಲೆಕ್ಕಕ್ಕೆ ಸಿಕ್ಕಿರೋದು. 2.11 ಸಾರಿ 2.2,11,000. ಇನ್ನೂ 77,376 ಈ ದತ್ತಾಂಶ ಇನ್ನೂ ಸಿಗ್ತಾನೆ ಇಲ್ಲ. ಮತ್ತು ಈ ಡೇಟಾನ ಅಕ್ರಮ ಮಾಡಿರೋರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಾ? ನಿಮ್ಮ ಈ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ ಈಗಾಗಲೇ 5,000 ಕೋಟಿ ನುಂಗಿರೋದು, ಅದು ಗ್ಯಾರಂಟಿ. ಈಗ 225 ಕೋಟಿ ನುಂಗಿರೋದು ಗ್ಯಾರಂಟಿ. ಗ್ಯಾರಂಟಿ ಸಮಿತಿಗಳೇ ಅಕ್ರಮಗಳ ಸರ್ದಾರರು ಇವರೆಲ್ಲರೂ, ಗ್ಯಾರಂಟಿ ಸಮಿತಿಗಳು. ಅದಕ್ಕೆ ಸರ್ಕಾರ 150 ಕೋಟಿ ಖರ್ಚು ಮಾಡ್ತಾ ಇದೆ. ಯಾವ ಪುರುಷಾರ್ಥಕ್ಕೆ? ಅದರಿಂದ ಈಗ ಸರ್ಕಾರ ಮತ್ತೆ ಮರುಪರಿಶೀಲನಾ ಅರ್ಜಿ ಅಂತೂ ತೊಗ್ಲಕ್ ದರ್ಬಾರ್ ಸೇಮ್ ಅದೇ. ಫಸ್ಟು ಮರುಪರಿಶೀಲನಾ ಅರ್ಜಿ ಅಂದರು, ಈಗ ಅರ್ಜಿ ಇಲ್ಲ ನಾವೇ ಸರ್ ಮಾಡ್ತೀರಿ ಅಂದರು. ಅಂದರೆ ಇವೆಲ್ಲ ಗೋಲ್ಮಾಲ್. ಈಗಾಗಲೇ ಜನ ತೆರಿಗೆಗಳ ಭಾರದಿಂದ ಒದ್ದಾಡ್ತಾ ಇದ್ದಾರೆ. ವಿದ್ಯುತ್ ಶುಲ್ಕ ಏರಿಕೆ ಮಾಡಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಮಾಡಿದ್ದೀರಾ, ಆಸ್ಪತ್ರೆ ಶುಲ್ಕ ಏರಿಕೆ ಆಗಿದೆ, ಬಸ್ ಟಿಕೆಟ್ ಏರಿಕೆ ಮಾಡಿದ್ದೀರಾ, ಕಸದ ಶುಲ್ಕ ಜಾಸ್ತಿ ಮಾಡಿದ್ದೀರಾ, ನಂದಿನಿ ಹಾಲು ತುಪ್ಪ ಎಲ್ಲ ಜಾಸ್ತಿ ಮಾಡಿದ್ದೀರಾ. ಅಂದರೆ ಗೋಲ್ಮಾಲ್ ಮಾಡೋಕ್ಕೆ ನಿಮ್ಮ ಈ ಗ್ಯಾರಂಟಿಯನ್ನು ಉಪಯೋಗ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ.